ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವಲ್ಲಿ ಹಾಗೂ ಉತ್ತಮ ಸಮಾಜ ನಿರ್ಮಿಸುವಲ್ಲಿ ಶಿಕ್ಷಕರ ಕೊಡುಗೆ ಅಪಾರ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದ ಪ್ರೇಕ್ಷಾಗೃಹದಲ್ಲಿ ಸಹಾರಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ದೇಶ ಅಭಿವೃದ್ಧಿಯತ್ತ ಸಾಗಲು ಶಿಕ್ಷಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ಶೈಕ್ಷಣಿಕ ಬಲವರ್ಧನೆಗಾಗಿ ಪ್ರಯತ್ನಿಸುತ್ತಿವೆ ಎಂದರು. ಶಿಕ್ಷಕರ ದಿನಾಚರಣೆ ಮಾಡುವಂಥದ್ದು ಸರ್ವೇಪಲ್ಲಿ ರಾಧಾಕೃಷ್ಣ ಹೈಕೋರ್ಟ್ ಇರತಕ್ಕಂಥ ಮಾರ್ಗದಲ್ಲಿ ಇವತ್ತಿಡೀ ರಾಷ್ಟ್ರದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರ ದಿನಾಚರಣೆ ಅಳವಡಿಸಿಕೊಂಡು ಉತ್ತಮ ಶಿಕ್ಷಕರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ರಾಷ್ಟ್ರದಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿ ಹೆಚ್ಚೆಚ್ಚಾಗಿ ಪ್ರತಿ ವರ್ಷ ಮಾಡುವಂಥ ಒಂದು ಸಂದರ್ಭ ನಮ್ಮಲ್ಲಿದೆ. ಆ ದಿಶೆಯಲ್ಲಿ ಈ ಸಹಾರಾ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಅಲ್ಪಸಂಖ್ಯಾತರ ಶಿಕ್ಷಕರಿಗೆ ಸೇರಿರ್ತಕ್ಕಂಥ ಸುಮಾರು 56 ಶಾಲೆಗಳು ಸೇರಿರ್ತಕ್ಕಂಥ ಮ್ಯಾನೇಜ್ಮೆಂಟ್ನವರು ಮತ್ತು ಶಿಕ್ಷಕರನ್ನು ಇಲ್ಲಿ ಬರಮಾಡಿಕೊಂಡು ಈ ವೇದಿಕೆ ಮುಖಾಂತರ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಜವಾಗಿ ಈ ಕಾರ್ಯಕ್ರಮ ಬಹಳ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಈ ರೀತಿಯಾಗಿ ಎಲ್ಲ ಮ್ಯಾನೇಜ್ಮೆಂಟ್ನವರು ಮತ್ತು ಶಿಕ್ಷಕರು ಒಂದು ಕಡೆ ಸೇರಿ ಅವರಿಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ಅದರ ಜೊತೆಯಲ್ಲಿ ಶಿಕ್ಷಣಕ್ಕೆ ನಮ್ಮ ಶಿಕ್ಷಕರ ಜವಾಬ್ದಾರಿ ಮತ್ತು ಶಿಕ್ಷಕರ ಒಂದು ಪ್ರಯತ್ನ ಅತ್ಯ ಅವಶ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ದೇಶದಲ್ಲಿ ಯಾರಿಗಾದ್ರೂ ಗೌರವ ಅಂತಂದರೆ ಅದು ಪ್ರಧಾನಮಂತ್ರಿಗೋ ಮುಖ್ಯಮಂತ್ರಿಗಳಿಗೋ ಮಂತ್ರಿಗಳಿಗೋ ಅಲ್ಲ, ಗುರುಗಳಿಗೆ ಎಲ್ಲರೂ ಗೌರವ ಕೊಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂದರ್ಭ. ಆ ದಿಶೆಯಲ್ಲಿ ಗುರುಗಳು ಸಹಿತ ಅದೇ ರೀತಿಯಾಗಿ ತಮ್ಮದೇ ಆದಂಥ ಪ್ರಯತ್ನ ಪ್ರಾಮಾಣಿಕತೆಯಿಂದ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡುವ ಜೊತೆಯಲ್ಲಿ ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ಬೆಳೆಯಲಿಕ್ಕೆ ತಾವು ಕಾರಣಭೂತರಾಗ್ತಾ ಇದ್ದಾರೆ. ಇವತ್ತು ಮಕ್ಕಳು ಶಿಕ್ಷಣ ಪಡೆಯುವ ಸಂದರ್ಭದಲ್ಲೇ ಶಿಸ್ತಿನಿಂದ ಮತ್ತು ಉತ್ತಮ ಗುಣಗಳಿಂದ ಅವರು ಬೆಳೆದರೆ ಇಡೀ ಅವರ ಕುಟುಂಬ, ಅವರ ರಾಜ್ಯ, ಅವರ ರಾಷ್ಟ್ರ ಸಹಿತ ಉತ್ತಮ ರೀತಿಯಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕಾದ್ರೆ ಅದು ಶಿಕ್ಷಕರ ಒಂದು ಜವಾಬ್ದಾರಿ ಮತ್ತು ಶಿಕ್ಷಕರ ಆಯ್ದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಮುಖಾಂತರ ಈ ರಾಷ್ಟ್ರ, ರಾಜ್ಯ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಸಹಾರಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಹಾಯ್ ಫಿರೋಜ್ ಮಾತನಾಡಿ, ಶಿಕ್ಷಣ ಸಂಸ್ಥೆಯು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದು ಪ್ರತಿಯೊಬ್ಬರ ಶೈಕ್ಷಣಿಕ ಬರವಣಿಗೆಗೆ ಮುತುರ್ವಜಿ ವಹಿಸುತ್ತಿದೆ ಎಂದರು. पहला जलसा किए थे रायचूर सिटी का, जहाँ पे इस्लामिक सेंटर में गुज़िश्ता साल माशाअल्लाह बहुत सक्सेस होने की वजह से पूरे मेरे सहारा के मेंबर्स का ज़्यादा जोर था कि रायचूर तालुका करेंगे। फिर हमारे सर पे साया रहे हमारे कोच के इकबाल साहब और हमारे इकबाल साहब लिटिल जेम्स अलकरीम के सदर, उन लोगों की ज़बरदस्ती यानी कि हमारे को करना जो करना डिस्ट्रिक्ट लेवल करे तो आप लोगों का नाम होता बोलने की वजह से हम लोग इस मुहिम को आगे लेके चले हैं। और पहला जलसा है मेरे बड़े भाई बशीर साहब अभी अभी मेरे बाजू बैठ के मशवरा करें, इंशाअल्लाह ताला आने वाले साल में गिफ्ट बोले साहब बहुत समझे होंगे, कवर देना बोल रहे मेरे बड़े भाई की जानिब से इंशाअल्लाह आइंदा साल भी देंगे। ये पहला वादा है
और उसी तरह हमारे वजीर अली जनाब बोसरा साहब से हमारी गुजारिश है, जो मेरे बहना लिंसूर से, सिन्नूर से, देदरू, मानवी, सिरवा, इन लोगों के लिए यहाँ हमारे लिए स्टे करने के लिए कहीं भी जगह नहीं है। लिहाजा मेरी गुजारिश है, लोग सब बोलते हैं ये करो वो करो, मगर मेरी गुजारिश है, हमारे सहारा मेंबर्स की गुजारिश है, हमको कहीं एक जगह अलॉट करा के हमारे टीचर्स के लिए पीजी और उनके लिए स्टैंड रेसिडेंस के लिए रहने के लिए एक हॉस्टल बनाने के लिए मैं गुजारिश करता हूँ हमारे वजीर साहब से, हमारे मिनिस्टर साहब से, हमको ये हेल्प करें। ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗೇರಿ, ನಗರಸಭೆ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್, ಹಿರಿಯರಾದ ಕೆ ಶಾಂತಪ್ಪ, ಬಶೀರುದ್ದೀನ್, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಜಯವಂತರಾವ್ ಪತಂಗೆ, ವಕ್ಫ್ ಅಧ್ಯಕ್ಷರಾದ ಮೌಲಾನಾ ಫರೀದ್, ಹೈ ಫಿರೋಜ್, ಜಾವಿದ್ ಉಲ್ ಹಕ್ ಸೇರಿದಂತೆ ಸಹರಾ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು.